ತಿಳಿಸ್ತಾ ಇವತ್ತೇನು ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬೆಂಗಳೂರನ್ನು ವಿಧೇಯಕವನ್ನು ಇಲ್ಲಿ ತಗೊಂಬಂದಿದ್ದಾರೆ. ನಾನು ಕೂಡ ಸಮಿತಿಯಲ್ಲಿ ಸದಸ್ಯನಾಗಿದ್ದೆ. ಪ್ರಾರಂಭದಲ್ಲೇ ಬೆಂಗಳೂರನ್ನು ವಿಭಜನೆ ಮಾಡದೆ ಏನೇನು ಸಲಹೆಗಳು ಕೊಡಬೇಕು ಅನ್ನೋದನ್ನು ಕೆಲವು ಕೊಟ್ಟಿದ್ದೀನಿ. ಆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಅಶ್ವತ್ಥ ನಾರಾಯಣ ಅವರು ಈಗ ಏನು ಹೇಳೋದು ಅದಕ್ಕೆ ಬೆಂಬಲಿಸ್ತಾ ಕೆಲವೊಂದು ವಿಚಾರಗಳು ಏನು ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಧ್ಯಕ್ಷರೇ. 500 ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು, ಪೇಟೆಗಳನ್ನು ಕಟ್ಟಿದ್ರು, ಕೋಟೆ ಕತ್ತಗಳನ್ನು ಕಟ್ಟಿದ್ರು. ನಾವೆಲ್ಲ ಕೂಡ ಅದರಲ್ಲಿದ್ವಿ. 4 ಗೋಪುರಗಳು ಎಲ್ಲ ಸರಿ ಐತೆ ಅದರಲ್ಲೆಲ್ಲ ಕೂಡ. ಇವತ್ತು ಬೆಂಗಳೂರನ್ನು 2007ರಲ್ಲಿ ಏನು 6-7 ಪುರಸಭೆಗಳು ನಗರಸಭೆಗಳಿತ್ತು, ಅವೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಐತೆ. ಅವೆಲ್ಲವನ್ನು ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲ್ಬೇಕು ಅಂತೇಳಿ ಅವೆಲ್ಲವನ್ನು ಸೇರಿಸಿ ಒಂದು ಬೆಂಗಳೂರು ಮಾಡಿದ್ವಿ. ಆದರೆ ಇವತ್ತು ನಾವು ಮಾಡ್ತಾ ಇರೋದೇನು ಅಂದರೆ ಮತ್ತೆ ವಿಭಜನೆಯನ್ನು ಮಾಡಿ ಹಿಂದೆ ನಗರಸಭೆ ಪುರಸಭೆಗಳಿತ್ತಲ್ಲ ಆ ಥರ ಮಾಡೋಕೆ ಹೊರಟಿದ್ದೀವಿ ನಾವು. ಮತ್ತೆ ಎಲ್ಲ ವಿಭಜನೆ ಮಾಡ್ತಕ್ಕಂಥದ್ದು ಸಮಸ್ಯೆ ಏನಾಗ್ತದೆ. ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು 4-5 ಏನು ನಾವು ಕಾರ್ಪೊರೇಷನ್ ಮಾಡ್ತೀವಿ, ಅದನ್ನು ಕೋಆರ್ಡಿನೇಷನ್ ಮಾಡೋದಕ್ಕೆ ಅಂತ ಇಟ್ಟಿರೋದು. 74 ಅಮೆಂಡ್ಮೆಂಟ್ಸ್ ಪ್ರಕಾರ ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಸರ್ಕಾರ ನೇರವಾಗಿ ನಾವು ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ 5 ಕಾರ್ಪೊರೇಷನ್ ಆಯಿತು ಅಂದ್ಕೊಳ್ರಿ, ಏನು ಸಮಸ್ಯೆ ಆಗ್ತದೆ ಅಂತೇಳಿ 5 ಜನ ಮೇಯರ್ಗಳಾಗ್ತಾರೆ. 5 ಮೇಯರ್ಗಳು ಬೇರೆ ಬೇರೆ ಪಾರ್ಟಿಯವರು ಆಗ್ಬೋದು, ಒಂದೇ ಪಾರ್ಟಿನ ಆಗ್ಬೋದು, ಇಲ್ಲ ಬೇರೆ ಬೇರೆ ಪಕ್ಷದ ಮೇಯರ್ಗಳಾಗ್ತಾರೆ. ಸರ್ಕಾರ ಒಂದು ಪಕ್ಷದಿರ್ತದೆ. ನಾಳೆ ಆ ಕಾರ್ಪೊರೇಷನ್ಗಳು ಏನು ರಚನೆ ಆಗ್ತದೆ, ಆ ಕಲೆಕ್ಟ್ ಆಗುವಂಥ ಟ್ಯಾಕ್ಸ್ಗಳನ್ನು ಇನ್ನೊಂದು ಕಾರ್ಪೊರೇಷನ್ ಕೊಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಅದು ಅವ್ರ ಅಧಿಕಾರ, ಅವ್ರೇನು ಕಲೆಕ್ಟ್ ಮಾಡ್ತಾರೆ ಅವ್ರು ಖರ್ಚು ಮಾಡ್ಕೊತಾರೆ. ಈಗ ನಾವು ಡಿಲಿಮಿಟೇಷನ್ ಮಾಡಬೇಕಾದ್ರೆ ಈಗ ಉದಾಹರಣೆ ಮಹದೇವಪುರ, ಕೃಷ್ಣರಾಜಪುರ, ನೀವು ಈ ಕಡೆ ಬೇರೆ ಬೇರೆ ಬೊಮ್ಮನಹಳ್ಳಿ ಇವೆಲ್ಲ ಒಂದು ಕಡೆ ಸೇರಿಸ್ಕೊಂಡ್ರೆ ಶ್ರೀಮಂತವಾದಂಥ ಕಾರ್ಪೊರೇಷನ್ ಆಗ್ತದೆ. ಇದಕ್ಕೆ ಹೇಳೋದೇನು ಅಂತಂದರೆ ಅದಕ್ಕೆ ನಾವು ₹1 ಕೂಡ ತೆಗಿಯೋಕ್ಕಾಗೋದಿಲ್ಲ. ಯಲಹಂಕ ಇಲ್ಲಣ್ಣ, ನಮ್ಮದು ಬಡ ಪ್ರದೇಶ ಯಲಹಂಕ. ನೀವು ಬ್ಯಾಟರಾಯಂಪುರ, ದಾಸರಹಳ್ಳಿ ಇವೆಲ್ಲ ಸೇರಿಸ್ಬಿಟ್ರೆ ನಮಗೆ ನಾವು ತಿರ್ಗಾ ನಾವೇನು ಕೇಳೋಕ್ಕಾಗೋದಿಲ್ಲ. ಈಗಲೇ ಬಡ ಕೂತ್ಕೊಂಡಿದ್ದೀವಿ. ಅಲ್ಲಿ ಏನಾಗ್ತದೆ, ಅವ್ರಿಗೆ ಅನುದಾನದ ಕೊರತೆ ಆದರೆ ಏನು ಮಾಡ್ತೀರಿ ಅಂತ ಕೇಳಿದ್ವಿ ನಾವು. ಅವ್ರು ಹೇಳ್ತಾರೆ ರಾಜ್ಯ ಹಣಕಾಸಿನ ಫೈನಾನ್ಸ್ ಆಯೋಗ ಏನಿದೆ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅವ್ರು ಸೂಚನೆ ಏನು ಕೊಡ್ತಾರಂತೆ, ಎಲ್ಲಿ ದುಡ್ಡು ಕಡಿಮೆ ಇದೆಯೋ ನೀವು ಸರ್ಕಾರದಿಂದ ಅವ್ರು ದುಡ್ಡು ಕೊಡ್ರಿ ಅಂತೇಳಿ. ಇವತ್ತು ನಾವು BJP MLAಗಳಿದ್ದೀವಿ, JDS MLAಗಳಿದ್ದೀವಿ, ನಮಗೇನೆ ಅನುದಾನದ ತಾರತಮ್ಯ ನಡೀತಾ ಐತೆ. ಕೆಲವರು ಜಾಸ್ತಿ ಅದು ನಾವಿದ್ದಾಗೂ ಮಾಡಿದ್ದೀವಿ, ತಾವಿದ್ದಾಗೂ ಮಾಡಿದ್ದೀರಿ. ಅದನ್ನು ಇವತ್ತು ನಮಗೆ ₹10 ಕೋಟಿ ಮೊನ್ನೆ ಬೆಂಗಳೂರು ಅಭಿವೃದ್ಧಿ ಕೊಟ್ಟಿದ್ರಿ. ನಾಳೆ ಯಾವುದನ್ನ ಕಾರ್ಪೊರೇಷನ್ಗೆ ಸಂಬಳ ಕೊಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಅಂತ ಐತೆ, ಅದರಲ್ಲೇ ಐತೆ. ಬರದೇ ಇದ್ದ ಪರಿಸ್ಥಿತಿಯಲ್ಲಿ ಹಣಕಾಸು ಆಯೋಗದಿಂದ ರೆಕಮೆಂಡ್ ಮಾಡ್ಬೋದು ಅಷ್ಟೇ. ನೀವು ರೆಕಮೆಂಡ್ ಮಾಡ್ಬೋದು, ಅಲ್ಲೈತೆ ನೋಡಿ. ಅದರದ್ದು 174 ಅನುಚ್ಛೇದದ ಪ್ರಕಾರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಬಹುದು ಅಂತೇಳಿ. ನಾಳೆ ಸರ್ಕಾರ ಬಡ್ಜೆಟಲ್ಲಿ ದುಡ್ಡನ್ನು ತೆಗೆದಿಡಬೇಕಾಗ್ತದೆ. ಯಾವ ಕಾರ್ಪೊರೇಷನ್ಗೆ ದುಡ್ಡು ಕಡಿಮೆ ಇರ್ತದೋ ಅವರು ಸರ್ಕಾರದಿಂದ ಕೊಡಬೇಕು. ನಾಳೆ ಸರ್ಕಾರ ಕೊಡಲ್ಲ. ಈಗ BJP ಮೇಯರ್ ಇರ್ತಾರೆ ಯಲಹಂಕದ ಕಡೆ ಅಂತ ಅನ್ಕೊಳ್ರಿ, ಸರ್ಕಾರ ಕೊಡೋದಿಲ್ಲ, ಬೇಕಾದಾಗೆ ಕೊಡೋದಿಲ್ಲ, ಡೆವಲಪ್ಮೆಂಟ್ ಶೂನ್ಯ ಆಗಲಿ ಅಂತೇಳಿ. ಯಾರನ್ನೋ ಕೇಳೋದು ನಾವು, ಅದಾಗಲ್ಲ ಅನ್ನೋದು ಏನು ಗ್ಯಾರಂಟಿ ಐತೆ? ಈಗಲೇ ನೋಡ್ತಾ ಇದ್ದೀವಲ್ಲ ನಾವು. ಒಂದು ಎರಡನೇದು, ಇವಾಗ ನಾವು ಭಾವನಾತ್ಮಕವಾಗಿ ಬೆಂಗಳೂರು ಒಂದು ಅಂತ ರಾಜಧಾನಿ ಅಂತೇಳಿ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಇವತ್ತು ಕೆಂಪೇಗೌಡರು ಪೇಟೆಗಳನ್ನು ಕಟ್ಟಿದ್ರು, 35 ಪೇಟೆ. ಯಾವ ಕಾರ್ಪೊರೇಷನ್ಗೆ ಹೋಗ್ತದೆ ಅದು? ವಿಧಾನಸೌಧ ಯಾವುದೋ ಇನ್ನೊಂದು ಕಾರ್ಪೊರೇಷನ್ಗೆ ಹೋಗ್ತದೆ. ಕಬ್ಬನ್ ಪಾರ್ಕು, ಲಾಲ್ಬಾಗ್ ಅದೊಂದು ಕಾರ್ಪೊರೇಷನ್ಗೆ ಹೋಗ್ತದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಐತಿಹಾಸಿಕ ಕರ್ಗ, ಅದಕ್ಕೊಬ್ಬ ಮೇಯರ್ ಸಪ್ರೇಟ್ ಇರ್ತಾರೆ. ನಾವು ಯಾರು ಇಲ್ಲಿ ಹೋಗಿ ಆ ಭಾವನಾತ್ಮಕ ಸಂಬಂಧ ಇದೆಯಲ್ಲ ಅದನ್ನು ನಾವು ಅವನ ಮೇಯರ್ ಬೇರು, ಈ ಕಾರ್ಪೊರೇಷನ್ ಬೇರೆ ಅಂತೇಳಿ ಬೆಂಗಳೂರು ಒಂದು ಅಂತಕ್ಕಂಥದ್ದು ಭಾವನೆ ಬರೋದೇ ಇಲ್ಲ. ವಿಭಜನೆ ಆಗ್ತದೆ. ಮಾನಸಿಕವಾಗಿ ನಾವು ಒಂದಾಗಕ್ಕಾಗೋದೇ ಇಲ್ಲ ಅದರಲ್ಲಿ. ಇದು ಸಮಸ್ಯೆ ಐತೆ. ಈಗ ಹೇಳಿದ್ರು ಇಷ್ಟು ದೊಡ್ಡ ಕಾರ್ಪೊರೇಷನ್ನ ನಡೆಸೋದು ಭಾಳ ಕಷ್ಟ ಅಂತ. 4 ವರ್ಷದಿಂದ ಒಬ್ಬ ಕಮಿಷನರ್ ನಡೆಸ್ತಾ ಇಲ್ವಾ ಬೆಂಗಳೂರಲ್ಲಿ? ಮೇಯರ್ ಇಲ್ಲ, ಕಾರ್ಪೊರೇಟರ್ ಇಲ್ಲ, ನಾವು MLAಗಳು ಯಾರು ಅಲ್ಲಿ ಕರೆಯೋದು ಇಲ್ಲ, ಮೀಟಿಂಗ್ ಕರೆಯೋದು ಇಲ್ಲ. ಕಾರ್ಪೊರೇಷನ್ ನಡ್ಸ್ಕೊಂಡು ಹೋಗ್ತಾ ಇಲ್ವಾ? ಸಮರ್ಥ ನಡೆಸ್ತಾವ್ರಲ್ಲ. ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗಳೂರನ್ನು ನಡೆಸ್ತಾರೆ ಅಂತಂದ್ರೆ ನೀವು ಅದನ್ನ ಚೆನ್ನಾಗಿ ನಡೆಸ್ತಾವ್ರಲ್ಲ, ಏನ್ ಸಮಸ್ಯೆ ಇಲ್ವಲ್ಲ? ಯಾರು ಇಲ್ದಾಗೆ ನಡೆಸ್ತಾವ್ರೆ ಅಲ್ಲ, ಯಾರು ಇಲ್ದಾಗೆ ನಡೆಸ್ತಾ ಇದ್ದೀರಿ ಅಂತಂದ್ರೆ ಇಡೀ ಸರ್ಕಾರ, ನಮ್ದು ಮೇಯರು, ಕಾರ್ಪೊರೇಟರ್ ಎಲ್ಲ ಇಡೀ ಬೆಂಗಳೂರಿಗೆ ಬಂದ್ರೆ ಇನ್ನೂ ಚೆನ್ನಾಗಿ ಸಮರ್ಥ ನಡೆಸ್ತೀವಲ್ಲ. ಸಮಸ್ಯೆ ಏನೈತೆ? ಈಗ ಝೋನಲ್ ಕಮಿಷನರ್ ಮಾಡಿದಿರಿ, ಕಮಿಷನರ್ ಕೊಡ್ತಕ್ಕಂಥ ಮ್ಯಾಕ್ಸಿಮಮ್ ಅಧಿಕಾರ ಅವ್ರು ಕೊಡ್ರಿ, ಕೆಲಸ ಮಾಡ್ತಾರೆ ಅವ್ರದ್ದು, ಸಮಸ್ಯೆ ಏನಿಲ್ಲ. ಇವತ್ತು ಇಡೀ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನು ನಡೆಸ್ತಾ ಇಲ್ವಾ? ಏನವ್ರು ಅಸಮರ್ಥರ? ಆ ಥರ ಒಂದು ಬೆಂಗಳೂರನ್ನು ನಡೆಸೋದು ದೊಡ್ಡ ಸಮಸ್ಯೆ ಏನಲ್ಲ. ಇದು ಬಹಳ ದೊಡ್ಡ ಇದಾಗ್ತದೆ ಅಧ್ಯಕ್ಷರೇ. ಈಗ ಸ್ಕೀಮ್ಗಳು ಮಾಡ್ತಾರೆ ಅನ್ಕೊಡ್ರಿ. ಈ ಉದಾಹರಣೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ತಂದಿದ್ದೀರಿ, ಇನ್ನೊಂದು ರಾಜ್ಯದಲ್ಲಿ ತಂದಿಲ್ಲ. ಇಲ್ಲೇನಾಗ್ತದೆ, ನಾಳೆ ಗೆದ್ದಂಥ ಮೇಯರ್ಗಳು
ಅವರ ವ್ಯಾಪ್ತಿಯಲ್ಲಿ ಏನು ಮಾಡ್ತಾರೆ, ಯಾವುದೋ ಒಂದು ಫ್ರೀ ಸ್ಕೀಮ್ ಮಾಡ್ತಾರೆ, ಹಾಲ್ ಫ್ರೀ ಕೊಡ್ತೀನಿ ಅಂತಾನೆ, ಪೆಟ್ರೋಲ್ ಇನ್ನೂ ರೇಟ್ ಕಮ್ಮಿ ಮಾಡ್ತೀನಿ ಅಂತಾನೆ, ಟ್ಯಾಕ್ಸ್ ಕಮ್ಮಿ ಮಾಡ್ತಾನೆ. ಪಕ್ಕದ ಕಾರ್ಪೊರೇಷನ್ ದುಡ್ಡು ಇರೋಲ್ಲ, ಅವ್ರು ಮಾಡಲ್ಲ. ಏನಾಗ್ತದೆ, ಅವಾಗ ಸರ್ಕಾರ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾಗಿ ಕುಂತಿರ್ತೀವಲ್ಲ, ಅವ್ರು ಏನು ಮಾಡ್ತಾರೆ, ಹೆಂಗ್ಸರ್ ಮಾಡ್ತೀರಿ, ನೀನು ಕೊಡಬೇಡ ನಿನ್ನ ಸ್ಕೀಮು ಅಂತ ಹೇಳೋಕ್ಕಾಗ್ತದೆ. ಅವ್ನು ಹೇಳ್ತಾರೆ ನಾನು ಮೇಯರು. ಒಂದೇ ನಿಮಿಷ ಅಲ್ಲ, ಇದು ವ್ಯಾಲಿಡ್ ಪಾಯಿಂಟ್, ವೆರಿ ಗುಡ್ ಪಾಯಿಂಟ್. ಈಗ ಕಾರ್ಪೊರೇಷನ್ ಅಲ್ಲಿ, ಒಂದು ಕಾರ್ಪೊರೇಷನ್ ಅಲ್ಲಿ ಅವರು ನಾವು ಹಾಲ್ ಫ್ರೀ ಕೊಡ್ತೀರಿ,